विघ्नेशाय सरस्वती पार्वती गुरवे दक्षिणामूर्तिदेवा
ಸವಾಸವಾಗಿ ವಂದನೋ ಆಗಮಿಸುವ ಎಲ್ಲ ಕಲಾಭಿಮಾನಿಗಳಿಗೂ ವಿದ್ಯಾರ್ಥಿಗಳಿಗೂ ಇನ್ನು ಯಕ್ಷಗಾನ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಮುಖ್ಯವಾಗಿ ನಮ್ಮ ಆಡಳಿತಾಧಿಕಾರಿಗಳ ಜಗದೀಶರು ಹಾಗೂ ಸಲಹಾ ಸಮಿತಿಯ ಸದಸ್ಯರು ಕೂಡ ಕೆಲವು ಮಂದಿ ಬಂದಿದ್ದಾರೆ. ತಮಗೆಲ್ಲ ಯಕ್ಷಗಾನ ಕೇಂದ್ರದ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇದು ಒಂದು ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ನಾವು ಕಲಿವಿಕೆಯ ಬಗ್ಗೆ ಮಾಡುವಂತಹ ಕಳೆದ ವರ್ಷದಿಂದ ಈಚೆ ತಿಂಗಳ ಸರಣಿ ಕಾರ್ಯಕ್ರಮ ಅಂತ ಹೇಳಿಕೊಂಡಿದ್ದೇವೆ. ಆ ಪ್ರಕಾರ ಇವತ್ತು ನಮ್ಮ ಮಕ್ಕಳು ಪ್ರದರ್ಶಿಸುವಂತಹ ಪ್ರಸಂಗ ನಮಗೆಲ್ಲ ಗೊತ್ತಿದೆ, ಸುಧರ್ಮ ಕಾಳ. ಸಾಮಾನ್ಯವಾಗಿ ಈ ಸುಧರ್ಮ ಕಾಳದ ಪ್ರಸಂಗ ಹವ್ಯಾಸಿ ಕಲಾವಿದರು ಕೂಡ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯವಾದ ವಿಚಾರ. ಯಾಕಂದರೆ ಇದರಲ್ಲಿ ಭಾವಪ್ರಧಾನವಾದಂತಹ ಹಾಗೆ ನೃತ್ಯದ ವಿಭಿನ್ನತೆಗಳು ಕೂಡ ಈ ಪ್ರಸಂಗದಲ್ಲಿ ಬಹಳಷ್ಟಿದೆ. ಮುಖ್ಯವಾಗಿ ಈ ಪ್ರಸಂಗ ನಮಗೆಲ್ಲ ಕಥೆಯ ಬಗ್ಗೆ ನಾವು ಮಾಹಿತಿ ಕೊಡಬೇಕಾಗಿರಲಿಲ್ಲ, ಅದು ಕೂಡ ಕೆಲವರಿಗೆ ತಿಳಿಯುವ ಕುತೂಹಲ ಇರಬಹುದು. ಮಹಾಭಾರತದ ಕಥೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಪಾಂಡವರು ಯುದ್ಧದ ನಂತರ ಕೌರವರು ಹೊಡಿತಾರೆ. ನಂತರ ಬಂಧುಗಳ ಹತ್ಯಾ ದೋಷ ನಿವಾರಣೆಗಾಗಿ ಹಮ್ಮಿಕೊಂಡಿರುವ ಅಶ್ವಮೇಧ ಯಾಗ ಪಾಂಡವರು ಕೈಗೊಂಡದ್ದು. ಹಾಗೆ ಅಶ್ವಮೇಧದ ಕುದುರೆ ದೇಶಗಳನ್ನು ಸಂಚರಿಸುತ್ತಾ ಚಂಪಕಾವತಿಗೆ ಬಂದಾಗ ಅಲ್ಲಿ ಹಂಸಧ್ವಜ ಹಾಗೆ ಅವರ ಮಗ ಸುಧರ್ಮ ಕುದುರೆಯನ್ನು ಕಟ್ಟಿಸ್ತಾರೆ. ಅವರ ಉದ್ದೇಶವು ಕೂಡ ಶ್ರೀಹರಿಯನ್ನು ನೋಡುವ ಆಕಾಂಕ್ಷೆ ಇತ್ತು. ಅದಂತಹ ಒಂದು ಕಥೆಯನ್ನು, ಇದು ಭಕ್ತಿ ಪ್ರಧಾನವಾದ ಕಥೆ. ಅರ್ಜುನನ ಜೊತೆಗಿರುವ ಶ್ರೀಕೃಷ್ಣನ ಜೊತೆಗಿರುವ ಅರ್ಜುನನು ಹಾಗೆ ಹಂಸಧ್ವಜನ ಮಗ ಸುಧರ್ಮ ಇಬ್ಬರು ಕೂಡ ವಿಷ್ಣು ಭಕ್ತರಾಗಿದ್ದಾರೆ. ವಿಷ್ಣು ಭಕ್ತರಲ್ಲಿ ನಡೆಯುವಂತಹ ಒಂದು ಕಾಳಗ. ಈ ಪ್ರಸಂಗಕ್ಕೆ ಸುಧರ್ಮ ಮೋಕ್ಷ ಅಂತ ಕೂಡ ಹೆಸರಿದೆ. ತಮ್ಮೆಲ್ಲರ ಎದುರಿಗೆ ಇಂಥ ಒಂದು ಪ್ರದರ್ಶನವನ್ನು ನಾವು ನೀಡ್ತಾ ಇದ್ದೇವೆ. ಸುಧರ್ಮನ ಪಾತ್ರದಲ್ಲಿ 10ನೇ ತರಗತಿ ಓದ್ತಿರುವಂಥ ನಮ್ಮ ವಿದ್ಯಾರ್ಥಿ ಸಮರ್ಥ, ಹಾಗೆ ಅರ್ಜುನನ ಪಾತ್ರದಲ್ಲಿ 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿ ಸುಪ್ರೀತ, ಹಾಗೆ ನಮ್ಮ ಯಕ್ಷಗಾನ ಕೇಂದ್ರದ ಇನ್ನೊಬ್ಬ ಇದೇ ವಿದ್ಯಾರ್ಥಿ ಕೌಶಿಕೂರಿಂದ ಪ್ರಭಾವತಿ. ಇನ್ನು ಪ್ರತಿಯೊಂದು ಪಾತ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ರಘು, ಹಾಗೆ ಕೃಷ್ಣನ ಪಾತ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಸಿದ್ಧಾರ್ಥ, ಹಾಗೆ ಇನ್ನೊಬ್ಬ 8ನೇ ತರಗತಿ ವಿದ್ಯಾರ್ಥಿ ಹರೀಶ್ ಅವರಿಂದ ರಸಿಕೇಶ್. ಇಷ್ಟು ಪಾತ್ರ ಪರಿಚಯ. ಮತ್ತೆ ಸಹಕರಿಸಿರುವವರು ಈ ಕಾರ್ಯಕ್ರಮಕ್ಕೆ ಪ್ರತಿ ಬಾರಿ ಕೂಡ ಬಂದು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಗುರುಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಭಾಗಿಯಾಗ್ತಾ ಇದ್ದಾರೆ. ಕೃಷ್ಣೇಂದ್ರ ದೇವಾಡಿಗಳು ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮ್ಮಿಂದ ಅಪ್ಪಣೆಯನ್ನು ಪಡೆದು ಕಥಾಭಾಗವನ್ನು ಆರಂಭಿಸ್ತಿದ್ದೇವೆ. ವಂದಿಸುವೆ ಶಾರದೆ
ಇಷ್ಟ ದೇವರನ್ನು ಪ್ರಾರ್ಥಿಸಿ ಮೃಷ್ಟಾನ್ನವನ್ನು ಹೊಂದಿಸಿ ಹೊರಡುವಷ್ಟರಲ್ಲಿ ತಂದೆಯವರಿಂದ ಪುನಃ ಕರೆ. ತಂದೆಯವರಿಂದ ಎಲ್ಲ ವಿಷಯವನ್ನು ತಿಳಿದಂತಾಯಿತು. ತಾಯಿ ಸುಗರ್ಭಾದೇವಿಯವರಿಂದ ಆಶೀರ್ವಾದವನ್ನು ಪಡೆದಂತಾಯಿತು. ತಂಗಿಯಾದ ಕೋಲೆಗೆ ಧೈರ್ಯದ ಮಾತನ್ನು ಹೇಳಿದೆ. ಆದರೆ ಹೀಗೆ ಹೋಗುವುದು ಸರಿಯಲ್ಲ. ಮಡದಿಯಾದ ಪ್ರಭಾವತಿಗೆ ವಿಷಯವನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಮಡದಿಯ ಮಂದಿರದ ಕಡೆಗೆ ನಡೆಯುತ್ತೇನೆ. ಮಿನುಗುವ ಸಂಪಿಗೆ ಹೂ
ಒಳ್ಳೆಯ ಮನತೆನೆ, ಆಮೇಲೆ ಸಂಪತ್ತು. ಈ ದಿಸೆ ನೋಡಿದರೆ ಪ್ರಭಾವತಿ ಜೀವನದಲ್ಲಿ ಧನ್ಯತೆಯನ್ನು ಪಡೆದಿದೆ. ಅಂಶೋಜನ ಮಗನಾದ ಸುಧನ್ವರ ಕೈ ಹಿಡಿದ ಮೇಲೆ ನನಗೆ ಯಾವ ಕೊರತೆಯೂ ಇಲ್ಲ. ಎಂದಿನಂತೆ ನನ್ನ ಅಂತಪುರಕ್ಕೆ ಬಂದ ನನ್ನ ಸ್ವಾಮಿ ರಾಜರಿಂದ ಕರೆ ಬಂತೆ ಎಂದು ಅವಸರದಲ್ಲಿ ತೆರಳಿದ್ದಾರೆ. ಅವರ ದಾರಿಗಾಗಿ ಕಾಯುತ್ತಾ ಇದ್ದೇನೆ. ಓಹೋ, ಅದ್ಯಾರು ಬರ್ತಾ ಪ್ರಾಣೇಶ್ವರ,
ವಿನಂತಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಎದ್ದೇಳು. ಹೀಗೆ ಬರಬೇಕು. ಸ್ವಾಮಿ, ನಿಮ್ಮದ ಪಾದಧೂಳನ್ನು ತಿಲಕವಾಗಿ ಇಟ್ಟುಕೊಂಡಿದ್ದೇನೆ. ತಮ್ಮ ಪಾದ ಪೂಜೆ ಮಾಡಿ ತಮ್ಮ ಕಾಲಿಂದ ಹರಿವ ನೀರನ್ನು ತೀರ್ಥವಾಗಿ ಸ್ವೀಕರಿಸಿದ್ದೇನೆ. ಸ್ವಾಮಿ, ಕುಡಿದಕ್ಕೆ ಏನನ್ನು ಕೊಡಲಿ, ತಿನ್ನುವುದಕ್ಕೆ ಹಣ್ಣುಗಳನ್ನು ಕೊಡಲಿ. ಪ್ರಭಾವತಿ, ಸಂತೋಷವಾಯಿತು. ಸ್ವಾಮಿ, ಏನಿದು? ಪ್ರಾಣ
ಬಂದವರು ಹಾ. ರಾಜರಿಂದ ಕರೆಬಂತೆ ಎಂದು ಅವಸರ ತೆರಳಿದವರು ಹಾ. ಈಗ ಬರುವಾಗ ನಿಮ್ಮ ನಡೆ ನೋಡಿ ರಾಜ ಜೀವಿ ಎಲ್ಲಾ ಬದಲಾದಂತೆ ಕಾಣುತ್ತಾ ಇದೆ. ಹಾ. ಸ್ವಾಮಿ ಅಷ್ಟು ಮಾತ್ರವಲ್ಲ, ರಥವನ್ನೇರಿ ಬಂದಿದ್ದೀರಿ. ಹೌದು. ಕೈಯಲ್ಲಿ ಧನುರ್ಪಾನ. ಹಾ. ಸ್ವಾಮಿ ತಾವು ದೂರ ಹೊರಟಿದ್ದ ಸ್ವಾಮಿ. ನಡೆಯಾಡಿಸಿ ಪ್ರಭಾವತಿ, ನಾನು ಹೋಗುತ್ತಿರುವುದು ಎಲ್ಲಿಂದು ವಿಚಾರ ಮಾಡಿದೆಯಾ? ಎಲ್ಲಿಗೆ? ಗಾಂಡಿವಿನಾದ ಅರ್ಜುನಲ್ಲಿ ಯುದ್ಧ ಹೂಡುವುದಕ್ಕಾಗಿ. ಯಾರಲ್ಲಿ ಯುದ್ಧ? 3 ಲೋಕದ ಗಂಡ ಆ ಅರ್ಜುನನಲ್ಲಿ. ಶಿವ ಶಿವ. ಗಾಂಡೀವಿಯ ಹೆಸರು ಕೇಳಿದೊಡನೆ ಹೆದರು ಬಿಟ್ಟೆಯಾ? ಧೈರ್ಯಸ್ಥಳಾಗು. ಆ ಕುಂತಿ ಪುತ್ರನಿಗೆ ನಾನೆಂದು ಒಳಗುವನಲ್ಲ, ದೇವತೆಗಳ ಮೆಚ್ಚುವಂತೆ ಕಾದಾಡಬಲ್ಲನು. ಸ್ವಾಮಿ, ಹಾ. ನಿಮ್ಮ ಪರಕದಲ್ಲಿ ಸಂಶಯವಲ್ಲ. ಹಾ. ಆದರೆ ನನ್ನದೊಂದು ಮಾತು. ಏನು? ಕಾಂತ ಪಾಂಡವರಲ್ಲಿ. ಹೌದು. ಪಾಂಡವರು ಯಾರು? ಅವರು ಇಲ್ಲಿ ತನಕ ಮುಟ್ಟಲು ಕಾರಣ ಯಾರೆಂದು ನನಗೆ ತಿಳಿದಿಲ್ಲವೇ? ಯಾಕೆ? ಮಮ ಪ್ರಾಣಾಯಿ ಪಾಂಡವ ಎಂಬ ಬಿರುದು ಹೊತ್ತಂತಿರುವ ಹಾ. ಶ್ರೀಕೃಷ್ಣನೇ ಅವರ ರಕ್ಷಣೆ ಭಾರವನ್ನು ಹೊತ್ತಿರಬೇಕಾದರೆ ಹಾ. ನಮ್ಮದೇನಿದೆ ಸ್ವಾಮಿ? ಹಾ. ಒಂದು ವೇಳೆ ಅರ್ಜುನ ಯುದ್ಧದಲ್ಲಿ ಸೋಲನ್ನೇ ಅನುಭವಿಸಿಕೊಳ್ಳಿ, ಹಾ. ಆನೆ ಬೆಂಗಾವಲಿಗೆ ಶ್ರೀಕೃಷ್ಣ ಬಂದೇ ಬರುತ್ತಾನೆ. ಹಾ. ನನ್ನ ನಾರಾಯಣ ಇಬ್ಬರು ಯುದ್ಧ ಕೊಡುವಾಗ ನಿಮಗೆ ಯುದ್ಧ ಜಯ ಸಿಗದ ಸ್ವಾಮಿ. ಹೇಳಿ ಸ್ವಾಮಿ.
ಆದರೆ ನಾನು ಮೋಕ್ಷ ಕಾಮಿಯಾಗಿಯೇ ಯುದ್ಧಕ್ಕೆ ಹೊರಟಿಲ್ಲ. ಮತ್ತೆ? ಒಂದು ಮಹಾ ಉದ್ದೇಶವಿದೆ ಎಂದು ತಿಳಿದು ಏನು? ಮೋಕ್ಷದ ಹೆಸರಲ್ಲಿ ಪ್ರಾಣವನ್ನು ಒಪ್ಪಿಸದೆ ಕೃಷ್ಣಾರ್ಜುನರ ಮುಂದೆ ಕಾಡಿಯಾಗಿ ಒಯ್ದಾಡಿ ಅವರಾಗಿಯೇ ಹಿಮ್ಮೆಟ್ಟಿಸುವಂತೆ ಪ್ರಯತ್ನ ಮಾಡುವೆನು. ಒಂದು ವೇಳೆ ಆ ಯುದ್ಧದಲ್ಲಿ ಅಳಿದರೆ ಏನಾಯಿತು? ಅಸ್ಥಿರವಾದ ದೇಹವೇ ಅಳಿತಲ್ಲದೆ ಅಚಂದ್ರಾರ್ಗವಾದ ಕೀರ್ತಿ ನಿಜವಾಗಿ ಒಳೆಯಬಲ್ಲೆನು. ಇಷ್ಟು ಸಾಲದೆ ಸ್ವಾಮಿ, ನಿಮ್ಮ ಆಸೆ ಹೇಳಿದಿರಿ, ಅದು ನನ್ನ ಆಸೆ. ಏನು ನಿನ್ನ ಆಸೆ? ಸ್ವಾಮಿ, ಕ್ಷತ್ರಿಯರು ಬಯಸುವುದೇ ಮೋಕ್ಷವನ್ನು. ಹೌದು. ಮೋಕ್ಷ ಪ್ರಾಪ್ತಿಯ ಆಗಬೇಕಾದರೆ ಹಾ. ಮಾನವರು 3 ಋಣದಿಂದ ಮುಕ್ತರಾಗಬೇಕಂತೆ. ಹೌದೇ? ದೇವಋಣ, ಪಿತೃಋಣ, ಹಾ. ಆಚಾರ್ಯದಿಂದ. ನೀವು ಈಗಾಗಲೇ 7 ಋಣಗಳಿಂದ ಮುಕ್ತರಾಗಿದ್ದೀರಿ. ಹಾ. ಆದರೆ ಪಿತೃಗಳಿಂದ ಮುಕ್ತರಾಗಲಿಲ್ಲ. ಹಾ. ಮಕ್ಕಳಿಲ್ಲವರು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಹಾ. ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲಂತೆ. ಹೌದೇ? ಸ್ವಾಮಿ, ಇದುವೇ ಸರಿಯಾದ ಸಮಯ. ಹಾ. ಋತುಸ್ನಾತಿಯಾಗಿ ಪಂಚಮ ಸ್ನಾನವನ್ನು ಮುಗಿಸಿದ್ದೇನೆ. ಹಾ. ಸ್ವಾಮಿ, ಇನ್ನು ನನಗೆ ಪುತ್ರದಾನ ಮಾಡಿ ನಾಳೆ ಯುದ್ಧಕ್ಕೆ ಹೋಗಿ ಸ್ವಾಮಿ. ನಿನ್ನೊಡನೆ ನಿನ್ನ ಮಾತುಗಳನ್ನು ಎಲ್ಲ ಒಪ್ಪಿದೆ. ಆದರೆ ನಾನು ಈಗ ಎಂತ ಸಂಕಷ್ಟದಲ್ಲಿದ್ದೇನೆಂದು ವಿಚಾರ ಮಾಡಿದೆ. ಈ ದಿನ ಇಲ್ಲೇ ಕಳೆದರೆ ತಂದೆಯವರ ಮಾತಿಗೆ ತಪ್ಪಿದಂತಾಗುತ್ತದೆ. ಅದಲ್ಲದೆ ಸೈನ್ಯದ ವ್ಯವಸ್ಥೆ ನನ್ನಿಂದಲೇ ಆಗಬೇಕು. ಯುದ್ಧಕ್ಕೆ ಹೊರಟ ತಂದೆಯವರು ಸೈನ್ಯದ ಮಧ್ಯದಲ್ಲಿ ನನ್ನನ್ನೇ ಕಾಣದಿದ್ದರೆ ಏನೆಂದುಕೊಂಡರು. ಆದಾಗ್ಯೂ ಸೈನಿಕರ ದೃಷ್ಟಿಗೂ ನಾನೇ ಅಪರಾಧಿಯಾಗಿ ನಿಲ್ಲಬೇಕಾಗುತ್ತದೆ. ಅದಕ್ಕಾಗಿ ಹಠ ಮಾಡಬೇಡ. ಯೋಗವಿದ್ದರೆ ಮತ್ತೆ ಕೂಡಬಹುದು. ನಾನು ಹೊರಡುತ್ತೇನೆ. ಸ್ವಾಮಿ, ನೀವು ಎಷ್ಟು ಹಠ ಮಾಡಿದ್ರೆ ಕೂಡ ನಾನು ನಿಮ್ಮನ್ನು ಬಿಡುವುದಿಲ್ಲ. ಧರ್ಮಶಾಸ್ತ್ರ, ಕಾಮಶಾಸ್ತ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಿಲ್ಲ. ಸ್ವಾಮಿ, ಪರಮ ಪತಿರಥದ ಈ ಪ್ರಭಾವತಿ ಕಾಮದಾಯಿಂದ ನಿಮಗೆ ಬೇಡುತ್ತಿಲ್ಲ. ಮತ್ತೆ ನಮಗೆ ಮದುವೆಯಾಗಿ ಅದು ಎಷ್ಟೋ ವರ್ಷ ಕಳೆದರೂ ಕೂಡ ಸಂತಾನ ಭಾಗ್ಯ ಒದಗಿ ಬರಲಿಲ್ಲ. ಸ್ವಾಮಿ, ಸೆರಗೊಡ್ಡಿ ಬೇಡ್ತಾ ಇದ್ದೇನೆ. ನನಗೆ ಪುತ್ರದನ ಮಾಡಿ ನಾಳೆ ಯುದ್ಧಕ್ಕೆ ಹೋಗಿ ಸ್ವಾಮಿ. ಪ್ರಭಾವತಿ, ಸ್ವಲ್ಪ ತಾಳು. ನಾನು ಆಲೋಚಿಸಿ ಉತ್ತರಿಸುತ್ತೇನೆ. ಹೌದು.
ಪಿತ್ರಾಜ್ಞೆ ಪಾಲನೆ, ಶ್ರೀಯರಿ ದರ್ಶನ, ಸತಿಗೆ ಗರ್ಭದಾನ, ಈ ಮೂರು ಅವಶ್ಯ ಕರ್ತವ್ಯಗಳು ಒಮ್ಮೆಗೆ ಒದಗಿವಂತಲ್ಲ. ಏನು ಮಾಡಲಿ? ಒಂದು ವಿಚಾರ ನೆನಪಿಗೆ ಬಂತು. ಪಿತೃಶ್ರಾದ್ದ, ಏಕಾದಶಿ ವ್ರತಕ, ಸತಿಗೆ ಋತುದಾನ, ಈ ಮೂರು ಅವಶ್ಯ ಕರ್ತವ್ಯಗಳು ಒಮ್ಮೆಗೆ ಒದಗಿ ಬಂದರೆ ಏನು ಮಾಡಬೇಕೆಂಬ ಬಗ್ಗೆ ಧರ್ಮಶಾಸ್ತ್ರ ಹೀಗೆ ಸಾರಿದ್ದು. ಏಕಾದಶಿ ವ್ರತಪಾಲನೆ ಮಾಡುತ್ತಾ ಪಿತೃ ಕಾರ್ಯವನ್ನು ಎಲ್ಲವನ್ನು ನಿರ್ವಹಿಸಿ ಶೇಷಾನವನ್ನು ಉಣ್ಣುವ ಬದಲು ಮೂಗಿನಿಂದ ಆಗ್ರಹಣಿಸಬೇಕು. ಇದರಿಂದ ಏಕಾದಶಿ ವ್ರತಕ್ಕಾಗಲಿ ಪಿತೃ ಕಾರ್ಯಕ್ಕಾಗಲಿ ಭಂಗ ಬರುವುದಿಲ್ಲ. ಅಂತೆಯೇ ಆ ದಿನ ಮಧ್ಯರಾತ್ರಿ ಕಳೆದ ನಂತರ ಸತಿಗೆ ಗರ್ಭದಾನ ಮಾಡಿದರೆ ನಿರ್ದೋಷವಾಗಿ ಮೂರು ಕಾರ್ಯಗಳು ನೆರವೇರುತ್ತವೆ. ಆದ್ದರಿಂದ ನಾನೀಗ ಈಕೆಗೆ ಋತುದಾನ ನೀಡಿ ಬೆಳಗಾಗುವುದರ ಒಳಗೆ ಪಿತನ ಬಳಿ ಸೇರಿ ನಾಳೆಯ ದಿನ ಶ್ರೀಯರಿ ದರ್ಶನ ಮಾಡುವುದು ಧರ್ಮಸಮ್ಮತ. ಆದ್ದರಿಂದ ಪ್ರಭಾವತಿ ಹೀಗೆ ಬಾ. ಸಂಕಲಿಖಿತರ ಸೂಚನೆಯಂತೆ ನಮ್ಮ ತಂದೆಯ ದೂರಕ್ಕೆ ಹಿಂದುಳಿದಿದ್ದೇನೆ ಎಂಬ ಭಾವನೆಯಿಂದ ಶಿಕ್ಷೆಯ ರೂಪವಾಗಿ ಕಾದ ಎಣ್ಣೆ ಕೊಬ್ಬರಿಗೆಗೆ ಹಾಕಿದರು. ಆದರೆ ಶ್ರೀಹರಿಯ ಅನುಗ್ರಹದಿಂದ ನನಗೆ ಒಂದಿಷ್ಟು ತೊಂದರೆ ಆಗದೆ ಎಣ್ಣೆಯ ಕೊಬ್ಬರಿಗೆಯಿಂದ ಎದ್ದು ಬಂದೆ. ಈಗ ಪಿತನ ಆಜ್ಞೆಯ ಪ್ರಕಾರ ಸೇನಾ ನೇತಾರನಾಗಿ ರಣಭೂಮಿಯನ್ನು ಪ್ರವೇಶಿಸಿದ್ದೇನೆ. ನನ್ನ ಯುದ್ಧದ ಪರಿ ಸೇನಾ ರಕ್ಷಣೆಗಾಗಿ ವಿಶಿಷ್ಟ ರೀತಿಯ ಪದ್ಮ ವ್ಯೂಹವನ್ನು ರಚಿಸಿದ್ದೇನೆ. ಧರ್ಮರಾಜ ಪೂಜಿಸಿ ಬಿಟ್ಟ ಯಜ್ಞಾಶವನ್ನು ಸೇನಾ ವ್ಯೂಹದ ಮಧ್ಯೆ ಇರಿಸಿ ಬಲವಾದ ಸಂರಕ್ಷಣೆಯನ್ನು ಏರ್ಪಡಿಸಿದ್ದೇನೆ. ವೈರಿ ಸೇನಾ ದಾಳಿಯು ಯಾವ ದಿಕ್ಕಿನಿಂದ ಬಂದರೂ ಎದುರಿಸಲು ನಮ್ಮ ಸೈನ್ಯ ಸಿದ್ಧವಾಗಿದೆ. ಸೂರ್ಯೋದಯವಾಗುತ್ತಾ ಬಂತು. ಹರಿವೀರನಾದ ಅರ್ಜುನನಿಗೆ ನಮ್ಮ ಸಮರ ಸಿದ್ಧತೆಯನ್ನು ಸೂಚಿಸಬೇಕಾಗಿದೆ. ಅದಕ್ಕಾಗಿ ದೂತರನ್ನು ಕಳಿಸಿಕೊಟ್ಟಂತಾಯಿತು. ಇನ್ನು ನಾನು ಯುದ್ಧದ ನಿರೀಕ್ಷೆಯಲ್ಲಿರ್ತೇನೆ. ಪ್ರಶಂಸನೀಯವಾದದ್ದು ಒಂದೇ
ರಾತ್ರಿ ಬೆಳಗಾಗುವಷ್ಟರಲ್ಲಿ ಯುದ್ಧ ಸನ್ನಾಹವನ್ನು ನಡೆಸಿ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧದ ಆಹ್ವಾನ ಬಂದಿದೆ. ಪ್ರದ್ಯುಮ್ನ, ಹಂಸಧ್ವಜ ಮಹಾರಾಜರಿಂದ ನಮ್ಮ ಕುದುರೆ ಬಂಧಿಸಲ್ಪಟ್ಟಿದೆ. ಸಮರ ಸಿದ್ಧತೆಯೂ ನಡೆದಿದೆ. ಯುದ್ಧಕ್ಕೆ ಆಹ್ವಾನವೂ ಬಂದಿದೆ. ಇದರಿಂದಾಗಿ ನಮ್ಮ ಯಜ್ಞಕ್ಕೆ ವಿಘ್ನ ಬಂದಂತಾಯ್ತಲ್ಲ. ಇದಕ್ಕೇನು ಉಪಾಯ? ಬಣಗುರಾಜನಿಂದ ಬರಬಹುದಾದ ನಾನು ನೋಡಿಕೊಳ್ತೇನೆ. ಒಳ್ಳೆಯದು. ಪುರದಲ್ಲಿ ಹರಿಗಳನ್ನು ಜಯಿಸಿ ಜಯಶಾಲಿಯಾಗಿ ಬನ್ನಿ.
ನೀನು ಅರ್ಜುನನಲ್ಲವೆಂದು ತಿಳಿಯಿತು. ಏಕೆಂದರೆ ಅರ್ಜುನಿಗೆ ವಾನರ ಧ್ವಜ, ನಿನ್ನದು ಹೊಸ ಧ್ವಜ. ಅದೇನೇ ಇರಲಿ, ಈ ಸುಧರ್ಮನೊಡನೆ ಯುದ್ಧ ಮಾಡು ಹಂಬಲ ಬಿಟ್ಟು ತೊಲಗಾಚೆ. ತಿಳಿಸು. ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಕರ್ಣ, ಕರ್ಣನ ಪುತ್ರ ಋಷಿಕೇತು ಎಂದರೆ ನಾನೇ ಹೆಸರಿ. ಶ್ರೀಕೃಷ್ಣ ಪರಮಾತ್ಮ ಭಕ್ತನಾದ ಪಾರ್ಥನ ಕುದುರೆಯನ್ನು ಕಟ್ಟಿ ವ್ಯರ್ಥಗಿಡಬೇಡ. ಅರ್ಜುನನ ಪಾದಕ್ಕೆರಗು, ಯಜ್ಞಾಂಶವನ್ನು ಒಪ್ಪಿಸು, ಉಳಿದಿದ್ದಲ್ಲಿ ಎದುರಾಗು. ಎಂದರೆ ನಂಬಲು ಸಾಧ್ಯ ಇಲ್ಲ. ಇದನ್ನು ನೋಡಿ ಕೇಳಿ, ಈ ಪ್ರದ್ಯುಮ್ನ ಸುಮ್ಮನೆ ಇರೋನಲ್ಲ. ಕನಕ ರಥವನ್ನೇರಿ ಕೈಯಲ್ಲಿ ಹಿಡಿದಿರುವ ಕಾರ್ಮುಕವನ್ನಾದರೆ ಸ್ನಾನ ತೆರಳಿದ್ದೇನೆ. ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಎನ್ನುವುದಂತಾಯಿತು. ಆದರೆ ಇದು ಯುದ್ಧ ಕ್ಷೇತ್ರ, ಯಾವುದೇ ವಾಹನಗಳಿಗೆ ಅವಕಾಶವಿಲ್ಲ. ಕ್ಷತ್ರಿಯ ಕುಲೋತ್ಪನ್ನನಾದ ಮೇಲೆ ಯುದ್ಧ ಎಂಬುದು ಹಬ್ಬ ಇದ್ದ ಹಾಗೆ. ಆದ್ದರಿಂದ ಇವನನ್ನೇ ಎದುರಿಸಿದ್ದೇನೆ. ಎಲ್ಲ ಪ್ರದ್ಯುಮ್ನ ಪುಷ್ಪ ಬಾಣಗಳಿರುವಂತೆ ನಿನ್ನಿಂದ ಎಸಲ್ಪಡೆಯುವ ಬಾಣಗಳಿಗೆ ಶಶಿಮುಖಿಯವರು ಬಸವಳಿಯವರು ಎಂದು ಪ್ರಸಿದ್ಧಿ ಇದೆ. ಆದಾಗ್ಯೂ ನಿನ್ನ ಸರಗಳ ಶಕ್ತಿ ಎಷ್ಟಿದೆ ಎಂದು ನೋಡಬೇಕಾಗಿದೆ. ಈಗ ನಿನ್ನ ಈ ಸುಂದರಂಗದ ಮೇಲೆ ಪುಂಖಾನುಪುಂಖವಾಗಿ ಸೆರೆಹಿಸುತ್ತೇನೆ.
ಕರೆದು ದೊರೆಯಲ್ಲಿ ಕಡಿದಿರುತ್ತೇನೆ. ಏನೋ ನನ್ನಲ್ಲಿ ಸಾಮರ್ಥ್ಯ ಇದ್ದರೆ ಇದರ ಗಂಡು ಗಲಿಗಳೆಂದು ಈ ಪೃಥ್ವಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ವೃಷಧ್ವಜ, ಜಶಧ್ವಜ, ಅನುಸಾಲ್ವ, ಕೃತವರ್ಮ, ಸಾತ್ಯಕಿ ಮೊದಲಾದ ದುರ ಪರಾಕ್ರಮಿಗಳು ಸುಧನ್ವನ ಶರಾತಿಯನ್ನು ಸಹಿಸಲಾಗದೆ ದರಿದ್ರಿಗೊರಗಿದ್ದಾರೆ. ಅದರಿಂದಾಗಿ ಕೆಚ್ಚಿಂದ ಹುಚ್ಚದ್ದ ಹುಡುಗ ನಮ್ಮ ಪಡೆಯ ಮೇಲೆ ಕೆಳಬಿಡದೆ ಶರವಿಡತೊಡಗಿದ್ದಾನೆ. ಆದರೆ ಇಂತಹ ಹಿಂಜರಿತ್ತಿರುವ ಸೇನೆಯನ್ನು ಕಂಡು ಯೌವನಾಶ್ವಾದಿ ವೀರರು ತೇರನ್ನೇರಿ ಹೋರಾಟ ಕಣಿಯಾಗುತ್ತಾ ಇದ್ದಾರೆ. ಇಂತಹ ವೀರರಿಗೆಲ್ಲ ಹೆದರುವ ಸುಭಟನಲ್ಲವೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ ಕಾರಣ ಅವರನ್ನೆಲ್ಲ ಸುಮ್ಮನಿರುವಂತೆ ಹೇಳಿದ್ದೇನೆ. ಈಗ ನಾನೇ ಮುಂದಾಗಬೇಕಾಗಿದೆ. ಅದಕ್ಕಾಗಿ ಅರ್ಜುನ ಹೊರಡೋ ಬರಿ ಹೇಗೆ?
ಧೀರ ಕ್ಷತ್ರಿಯರು ಪಂಥ ಪರಾಕ್ರಮಕ್ಕನುಸಾರವಾಗಿ ಬಂಧಿಸಿಟ್ಟಿರುತ್ತೇವೆ. ಅದನ್ನು ಇಲ್ಲೇ ಬಿಟ್ಟು ಹೋಗುವ ನಮ್ಮ ಯೋಚನೆಯೋ ಬಿಡಿಸಿಕೊಂಡು ಹೋಗುವ ನಮ್ಮ ಬಿಂಕವೋ ತಟ್ಟನೆ ಹೇಳು. ಹುಡುಗ ಹುಡುಗ ಬುದ್ಧಿಯೂ ಬೆಳೆದಿಲ್ಲ. ಕೇವಲ ಹುಡುಗಾಟದ ತುಟಿ ಚಮತ್ಕಾರದ ನುಡಿಗಳಿಂದ ಇಲ್ಲಿ ಫಲವಿಲ್ಲ. ಅದನ್ನೆಲ್ಲ ಕಟ್ಟಿಡು. ಒಳ್ಳೆಯ ಮಾತುಗಳಿಂದ ಹೇಳುತ್ತಿದ್ದೇನೆ. ನಮ್ಮ ಯಜ್ಞಾಶ್ವವನ್ನು ಬಿಟ್ಟು ಬಿಡು. ಪದ್ಧತಿಯಂತೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ತಂದಿಡು. ನಿನ್ನ ಸೇನೆಯನ್ನೊಡಗೂಡಿ ನಮ್ಮೊಡನೆ ನಡೆ. ಅರ್ಜುನ
ನೀನೀಗಲೇ ಪ್ರಪಂಚದಲ್ಲಿ ಮಹಾವಿಖ್ಯಾತರಾದ ಪಟದ ಶ್ರೇಣಿಯಲ್ಲಿ ಒಬ್ಬನೆಂದು ಕೆಲವರಿಂದ ಪರಿಗಣಿಸಲ್ಪಟ್ಟಿರು. ಅದು ಹೇಗೋ ಇರಲಿ, ಕ್ಷತ್ರಿಯ ಕುಲೋತ್ಪನ್ನನಾದ ಮೇಲೆ ಜಾತಿಗೆ ಒಪ್ಪದ ಮಾತನಾಡೋದು ವಿಚಿತ್ರವೇ ಸರಿ. ಪಾರ್ಥ, ನಾವು ಕಟ್ಟಿದ ನಿನ್ನ ಕುದುರೆಯನ್ನು ಬಿಡಿಸಿಕೊಳ್ಳುವ ಸಲುವಾಗಿ ನೀನು ಯುದ್ಧ ಮಾಡಬೇಕಿತ್ತು. ಅದನ್ನು ಬಿಟ್ಟು ಕುದುರೆ ಬಿಡು ದನ ಕೊಡು ಎಂದು ನೀಡಲಿಕ್ಕೆ ಆರಂಭಿಸಿದೆಯಲ್ಲ. ನೀನೇನು ಬ್ರಾಹ್ಮಣರು ಕ್ಷತ್ರಿಯನಲ್ಲವೋ? ಸುಧನ್ವಾ, ನಾನು ಯಾಕೆ ಇಷ್ಟು ಸಾವಧಾನವಾಗಿ ಹೇಳ್ತಾ ಇದ್ದೇನೆ ಗೊತ್ತಾ? ಯಾಕೆ? ನೀನು ಕ್ಷತ್ರಿಯ ಧರ್ಮದಲ್ಲಿ ಅಷ್ಟು ಮಾತ್ರ ತಿಳಿದಿರುವಂತಿದೆ. ಆದರೆ ನಾವು ಕ್ಷತ್ರಿಯರು ಮಾತ್ರವಲ್ಲ, ರಾಜವಂಶ ಸಂಭೂತರು, ಉತ್ತಮವಾದ ರಾಜಕೀಯವನ್ನು ವಿಚಾರಿಸುವವರು. ಹೌದೇ? ಅಷ್ಟೇ ಅಲ್ಲದೆ ವ್ಯವಹಾರ ಜ್ಞಾನವುಳ್ಳವರು, ಕಾರ್ಯ ಪರಿಜ್ಞಾನವುಳ್ಳವರು, ವಿವೇಕಿಗಳು. ಯಾವುದೇ ಕೆಲಸವನ್ನಾದರೂ ದುಡುಕಿ ಮಾಡುವಂತವರಲ್ಲ. ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕೆಂದು ಹಿರಿಯರು ಹೇಳಿದ ಮಾತಿದೆ. ಅದೇ ರೀತಿಯಾಗಿ ವೈರಿಗಳನ್ನು ಕೊಲ್ಲುವಾಗ ನೀತಿಯನ್ನು ಸಾರಬೇಕೆಂಬುದು ರಾಜರ ವ್ಯವಹಾರ ಧರ್ಮ. ಅದಕ್ಕಾಗಿ ಹೇಳುತ್ತೇನೆ, ನೀನಿನ್ನು ಯುವಕ, ನಿನ್ನಲ್ಲಿ ಯುದ್ಧದ ಉತ್ಸಾಹ ಉದ್ವೇಗ ಹೆಚ್ಚು. ಆದರೆ ನಮಗೆ ಯುದ್ಧವೇ ಮುಖ್ಯವಲ್ಲ, ಯುದ್ಧದಿಂದ ಆಗುವ ಅಪಾರ ಹಾನಿ ಅನುಭವವು ನಮಗಿದೆ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ವ್ಯವಹಾರಜ್ಞನಾದ ನಿನ್ನ ತಂದೆಯನ್ನು ಬರ ಹೇಳು. ಅಟ್ಟ ಏರಲಾರದವನು ಬೆಟ್ಟ ಏರುವ ಬಯಕೆಯಂತೆ ನನ್ನನ್ನು ಗೆಲ್ಲಲಾಗದೆ ನನ್ನ ತಂದೆಯನ್ನು ಕರೆಸನ್ನು ಆಡಂಬರದ ಅಟ್ಟಾಸ ಸಂಸ್ಕಾರಕ್ಕೆ ಅದಕ್ಕಾಗಿ ಮಾಡುತ್ತಿದ್ದ ಪ್ರಪಂಚದಲ್ಲಿ ಪ್ರಚಂಡ ಪರಾಕ್ರಮಿಯನ್ನು ಪ್ರಖ್ಯಾತಿಯನ್ನು ಪಡೆದಂತಹ ಪಾರ್ಥಿವ ಗಣಿಪಾರ್ಥನಿಗೆ ಸಮರದಲ್ಲಿ ಬೆದರಿಕೆ ಎಂದರೇನೆಂದೇ ತಿಳಿಯದು. ಆದರೆ ನಿನ್ನನ್ನು ನೋಡುವಾಗ ಭವಿಷ್ಯದಲ್ಲಿ ಗಣ್ಯ ವ್ಯಕ್ತಿ ಆಗುವ ಲಕ್ಷಣ ಕಾಣಿಸುತ್ತಾ ಇದೆ. ಆದಾಗ್ಯೂ ಭವಿಷ್ಯವುಳ್ಳ ಯುವಕನನ್ನು ಕೊಲ್ಲುವುದು ಉಚಿತವಲ್ಲವೆಂದು ಬಗೆದು ನೀತಿಯನ್ನು ಹೇಳಿದೆ. ಆದರೆ ಹಿರಿಯವರಾದವರು ಹೇಳುವಂತಹ
ಹಿತವಚನವನ್ನು ಕೇಳಿಕೊಂಡು ಬದುಕುವ ಹಾ. ಯೋಗ್ಯವಿಲ್ಲದೆ ಹೋದರೆ ಯಾರು ಏನು ಮಾಡಲು ಸಾಧ್ಯ? ಹಾ. ಇದೋ ನಾನು ಬಿಡುವ ಬಾಣಗಳನ್ನು ತೊಡೆದು ಹೌದೇ? ನಿನ್ನ ಪರಾಕ್ರಮವನ್ನುವುದು ಯಾರಾದರೂ ಮೆಚ್ಚುವಂತದ್ದೇ. ಹೌದು. ಆದರೆ ನಿನ್ನ ಇಬ್ಬರ ಪರಾಕ್ರಮಗಳು ಲೋಕಾತೀತವಾದವು. ನಿನ್ನ ಮಾತಂತಿರಲಿ 3 ಲೋಕವನ್ನೇ ತನ್ನ ನಿಟ್ಟಿಲಾಕ್ಷಿಯಿಂದ ಸುಟ್ಟು ರಾಬಲ್ಲ ಆ ಪಿನಾಕ ಬಾಣಿಯೇ ಬಂದರು ನನ್ನ ಕೋಪಕ್ಕೆ ಎದುರಾಗಿ ನಿಲ್ಲಲಾರ. ಅದಕ್ಕಾಗಿ ಹೇಳುತ್ತೇನೆ, ಸರಿ ಹಿಂದಕ್ಕೆ. ನೀನು ಗೆಲ್ಲಲ್ಪಟ್ಟಂತ ವಿಕ್ರಮಿಗಳಾದರೂ ಯಾರು? ಬೇರೆ ಲೋಕದ ವಿಚಾರವನ್ನು ಬಿಡು. ಇದೇ ಲೋಕದ ಮಹಾವೀರರೆನಿಸಿದ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರ ಗತಿ ಏನಾಯಿತು? ಕ್ಷತ್ರಿಯ ಕುಲ ಕುಟಾರನೆನಿಸಿದ ಭಾರ್ಗವ ರಾಮನನ್ನೇ ಜಯಿಸಿದ ಭೀಷ್ಮಾಚಾರ್ಯರ ಗತಿ ಏನಾಯಿತು? ಶಾಪಾದಪಿ ಶರಾದಪಿ ಎಂದು ಬಿರುದಾಂಕಿತರಾದ ಆಚಾರ್ಯ ದ್ರೋಣರ ಪಾಡೇನಾಯಿತು? ಇನ್ನುಳಿದ ಭಗದತ್ತ ಜಯದ್ರಥಾದಿಗಳ ಕಥೆಯನ್ನು ಕೇಳಿದ್ದೀಯಾ? ಬಿಡು, ಪ್ರಜ್ವಲಿಸುವ ಬೆಂಕಿಯಲ್ಲಿ ಬೀಳುವ ಪತಂಗದಂತೆ ಆಗಬೇಡ. ಓರಾ ಅರ್ಜುನ, ನಿನ್ನ ವ್ಯಕ್ತಿತ್ವದ ಬಗ್ಗೆ ಯಾರಿಗೆ ಗೊತ್ತಿಲ್ವಾ? ಮಹಾವಿಕ್ರಮಿಗಳಿದ್ದರು. ಹೌದು. ಅವರನ್ನೆಲ್ಲ ನೀನು ಸ್ವತ್ರಾಣದಲ್ಲಿ ಗೆದ್ದವನಲ್ಲ. ಆ ಕಾಲದಲ್ಲಿ ನಿನಗೆ ಸಾರಥಿಯಾಗಿದ್ದ ಶ್ರೀಕೃಷ್ಣನ ಒಲುಮೆಯಿಂದಾಗಿ ನೀನಾಗಲಿ ನಿನ್ನ ಹೆಸರಾಗಲಿ ಇಂದು ಈ ದರಿದ್ರೆಯಲ್ಲಿ ಉಳಿದಿದ್ದು. ಶ್ರೀಕೃಷ್ಣನ ಒಲುಮೆಯಿಂದಲ್ಲದೆ ಹೋಗಿದ್ದರೆ ನೀನಾಗಲಿ ನಿನ್ನ ಹೆಸರಾಗಲಿ ಉಳಿತಿತ್ತೋ ಇಲ್ಲೋ? ಇದು ಮತ್ತೆ ಹೇಳುತ್ತೇನೆ, ನಿನ್ನ ಗೌರವ ಉಳಿಯಬೇಕಾಗಿದ್ದರೆ
ನನ್ನ ಸ್ವಂತ ಪರಾಕ್ರಮದ ಪರಿಚಯಕ್ಕಾಗಿ ಇಗೋ ಸರ್ವನೆ ತೆರೆದ ಈ ಬಾಣದಿಂದ ಮತದ ಗತಿಯನ್ನು ಅವರಿಂದ ನೋಡಿಸುತ್ತಾರೆ. ಅಯ್ಯೋ ಏನಾಗಿ ಹೋಯಿತು? ಏನಾಗಿ ಹೋಯಿತು? ದೇವಕೃಷ್ಣ ನೀನು ಪಾವನನು ಅಯ್ಯ ಸುಧನ್ವನ ಶರತ್ತಿಂದಾಗಿ ಬಲಿಷ್ಠನಾದ ಸಾರಥಿ ಮಡಿದಿದ್ದಾನೆ. ಕುದುರೆಗಳು ಬಸವಳೆದು ಕಂಗೆಟ್ಟು ನಿಂತಿವೆ. ಪ್ರತುಳ ಬಲ ಕಿರೀಟಿ ಎಂಬ ಅತುಳ ಕೀರ್ತಿ ಭೂಲೋಕದಲ್ಲಿ ಇಲ್ಲಿವರೆಗೂ ವ್ಯಾಪಿಸಿತ್ತು. ಆದರೆ ಇಂದು ಯಾಕೋ ಯುದ್ಧದಲ್ಲಿ ಅವಲಕ್ಷಣ ಕಾಣಿಸುತ್ತಾ ಇದೆ. ವೀರ ಮಾತೆ ಎನಿಸಿದ ಪೃಥಾದೇವಿಯು ನನ್ನನ್ನು ಹಣೆದದ್ದು ವ್ಯರ್ಥವಾಯಿತು. ಧರ್ಮಮೂರ್ತಿ ಎನಿಸಿದ ಧರ್ಮರಾಜರ ಅಶ್ವಮೇಧ ಮಹಾಕೃತು ಅರ್ಧಕ್ಕೆ ನಿಲ್ಲುವಂತಾಯ್ತಲ್ಲ. ಇದಕ್ಕೆ ಏನು ಮಾಡುವುದು? ಶ್ರೀಕೃಷ್ಣ ಪರಮಾತ್ಮ ನೀನೇ ರಕ್ಷಿಸು. ಈ ಪಾಪ ಅಯ್ಯೋ ಪಾರ್ಥನ ಮೊರೆಯನ್ನು ಕೇಳಿ ಹಸ್ತಿನಾವತಿಯಲ್ಲಿ ಧರ್ಮರಾಯನಿಗೆ ಧೈರ್ಯವನ್ನು ಹೇಳಿ ಬಂದು ನಿಂತದೇ ಚಂಪಕಾವತಿಯ ಯುದ್ಧ ಭೂಮಿ. ಪಾರ್ಥನನ್ನು ಸಂತೈಸಬೇಕು, ನೋಡೋಣ. ಓ ದೇವ ನೀನೇ ರಕ್ಷಿಸು. ಓ ದೇವ ಕರುಣಜನ ಸಂಜೀವ ಬಂದೆಯ. ನನ್ನ ಈ ಅವಸ್ಥೆಯನ್ನು ನೋಡಿದೆಯ. ಬಲಿಷ್ಠನಾದ ಸುಧನ್ವನ ಶರತ್ತಿಂದಾಗಿ ಸಾರಥಿ ಮಡಿದಿದ್ದಾನೆ. ಕುದುರೆಗಳು ಕಂಗೆಟ್ಟು ನಿಂತಿವೆ. ರಥವು ಒಜಿಗಿಜಿ ಆಗಿದೆ. ದೇವ ತರಳನಾಗಿದ್ದರು ಮಹಾವೀರನಾಗಿರುವ ಸುಧನ್ವನ ಶರತ್ತಿಯ ಮುಂದೆ ನನ್ನಾಟ ನಡೆಯುವಂತೆ ಕಾಣುತ್ತಿಲ್ಲ. ಅರ್ಜುನ, ಧೈರ್ಯಗೆಡಬೇಡ. ಹಾ. ನಿನ್ನ ಈ ಅವಸ್ಥೆಯನ್ನು ತಿಳಿದೇ ಇಲ್ಲಿಗೆ ಬಂದಿರುತ್ತೇನೆ. ಹಾಗೋ ರಥದ ಕೀಲುಗಳನ್ನು ಬಿಗಿಪಡಿಸಿದ್ದೇನೆ, ಕುದುರೆಗಳನ್ನು ತಡವರಿಸಿದ್ದೇನೆ. ಹಾ. ಹಾಗೋ ಅವು ಉಲ್ಲಾಸಗೊಂಡಿವೆ. ಹಾ. ತಡ ಮಾಡಬೇಡ, ಏರು ರಥವನ್ನು.
ಎದುರಿಸುತ್ತಿದ್ದ. ಯುದ್ಧಕ್ಕೆ ಯಾರು ಬರುತ್ತಾರೆಂಬ ನಿರೀಕ್ಷೆಯಲ್ಲಿದ್ದೆ. ಮಬ್ಬು ಕವಿದಂತಿದ್ದ ರಣರಂಗದಲ್ಲಿ ಒಮ್ಮೆದೊಮ್ಮೆಗೆ ಮಿಂಚು ಹೊಳದಂತೆ ಜಗ್ಗನೆ ಪ್ರಕಾಶ. ಅಷ್ಟರಲ್ಲಿಯೇ ಪಾಂಡವರ ಬಲದಲ್ಲಿ ಉತ್ಸಾಹ ಉಕ್ಕೇರಿದಂತಿದೆ. ಯಾರಿರಬಹುದು ಆ ಕಡೆಗೆ ಕಣ್ಣು ಹೊರಳಿಸಿ ನೋಡಿದರೆ ಬಾಲಸೂರ್ಯ ಪ್ರಭೆಯಿಂದ ಹೊಳೆಯುತ್ತಿರುವ ದಿವ್ಯ ಮೂರ್ತಿ ಮಿನುಗುತ್ತಾ ಇದೆ. ಯಾರಿರಬಹುದು? ಓಹೋ, ನನ್ನ ಹೃದಯ ಕಮಲದಲ್ಲಿ ಯಾರನ್ನು ನೆಲೆಗೊಳಿಸಿ ಆರಾಧಿಸುತ್ತಿದ್ದೇನೋ ಅದೇ ಶ್ರೀ ಭಗವಾನ್ ವಾಸುದೇವನು ನರನರಥದಲ್ಲಿ ಆರಾಧಿಸುತ್ತಿದ್ದಾನೆ. ಆಹಾ, ಈ ನೀಲಮೇಘ ಶ್ಯಾಮನ ದಿವ್ಯ ಸುಂದರ ರೂಪವನ್ನು ಕಂಡಾಕ್ಷಣವೇ ಮೈ ರೋಮಾಂಚನವಾಗುತ್ತಾ ಇದೆ. ರೋಮಕೂಪಗಳಲ್ಲೂ ನರನಾಡಿಗಳಲ್ಲೂ ಆನಂದದ ಪ್ರವಾಹ ಹರಿದೋಡುತ್ತಾ ಇದೆ. ಯಾವಾಗ ಶ್ರೀದೇವರನ್ನು ಕಂಡೆನೋ ದೂರದಿಂದಲಾದರೂ ವಂದಿಸಬೇಡವೇ? ಸಾಷ್ಟಾಂಗ ಸಮರ್ಪಣೆಯನ್ನು ವಂದಿಸುತ್ತೇನೆ. ಹೇ ದೇವ, ಪುನೀತನಾದೆ, ನನ್ನ ಗಂಡಸತನಕ್ಕೆ ಸಾಕು ನಾನು ಕೈಗೊಂಡ ಕೆಲಸ. ತಾಯಿ ತಂಗಿಯರಿಗಿತ್ತ ಮಾತು ಸಲ್ಲಿಸಿದೆ. ಪುರಜನರ ಪರಿಜನರ ಬಹುಕಾಲದ ಆಸೆ ನೆರವೇರಿಸಿದೆ. ನಾರಾಯಣನನ್ನು ಕಂಡ ಮೇಲೆ ನರಕವಿಲ್ಲ. ಜನ್ಮಾಂತರದಲ್ಲಿದ್ದ ಪಾಪಗಳು ನಾಶವಾದ. ಸಾವುಗಳೆಂಬ ಕೋಟೆಯಲ್ಲೂ ಕಳಚಿ ಬಿದ್ದಿತು. ಬಹಿರಂಗವಾಗಿ ಮಾಡಬೇಕಾಗಿದ್ದ ಕೆಲಸ ಮಾಡಬೇಕಾಗಿದೆ. ಹೇ ಗೋವಿಂದ, ಚಿದಾನಂದ, ವಸುದೇವನಂದ, ಜಯ ಜಯ, ನೀನೇ ರಕ್ಷಿಸು. ಸುಧಂ ಶ್ರೀ ಗೋವಿಂದ ಲಾಯರು, ಶ್ರೀ ಗೋವಿಂದ ಲಾಯರು ಸತತ ಕುಂತಿ ನಂದನರ ಪಾಲಿಸುವೆ ಅಭಯ ಹೊರಗೋಡದೆ. ಕುಂತಿ ನಂದನರ ಪಾಲಿಸುವೆ ಅಭಯ ಹೊರಗೋಡದೆ. ಹೇ ಗೋವಿಂದ, ಪರಮಾನಂದ ಸ್ವರೂಪನಾದ ನಿನ್ನ ಚಿತ್ತಕ್ಕೆ ವೇದನೆಯಾಗುವ ನನ್ನ ಅರಿಕೆಯನ್ನು ಚಿತ್ತವಿಟ್ಟು ಆಲಿಸಬೇಕು. ಏನು? ಜಗದ್ರಕ್ಷಕನಾದ ನೀನಿಂದು ನಿನ್ನ ಭಕ್ತರಾದ ಕುಂತಿ ಪುತ್ರರನ್ನು ಸಮಸ್ತ ಗಂಡಾಂತರಗಳಿಂದ ರಕ್ಷಿಸಿ ಎಂದೆಂದಿಗೂ ಅಪಜಯ ಹೊಂದಗೊಡದೆ ರಕ್ಷಿಸುತ್ತಾ ಇರುವೆ. ಅರ್ಜುನ ಯುದ್ಧಗಳು ಒದಗಿದ್ದಾಗಲೆಲ್ಲ ಪ್ರತಿಜ್ಞಾಪೂರ್ವಕವಾಗಿ ಯುದ್ಧ ಮಾಡುವುದನ್ನು ಕೇಳಿಬಲ್ಲೆ. ಈಗಲೀಗ ನಿನ್ನ ಸಾರಥಿತ್ವವನ್ನು ಪಡೆದ ಅರ್ಜುನ ನನ್ನ ವಧೆಗಾಗಲಿ ಮಾಡಲಿ ಪ್ರತಿಜ್ಞೆ. ಎಂತೆಂಥವರ ಗತಿ ಏನೇನಾಯ್ತೆಂಬುದನ್ನು ಸರಳನಾದ ನೀನೇನು ಬಲ್ಲೆ. ಇದು ಮೂರೇ ಮೂರು ಬಾಣಗಳೊಳಗಾಗಿ ನಿನ್ನ ಶಿರವನ್ನು ಧರೆಗೊಳಿಸದೆ ಉಳಿದರೆ ಈ ಭೂಲೋಕದಲ್ಲಿನ ಅತ್ಯಂತ ಪಾಪಿಗೆ ಎಂತ ದುರ್ಗತಿ ದೊರಕುವುದು. ಅಂತಹ ದುರ್ಗತಿ ನನಗೆ ಪ್ರಾಪ್ತವಾಗಲಿ. ಇತ್ತ ಕೇಳಲಪ್ಪ. ನೀನು ನನ್ನ ಒದೆಗಾಗಿ ಎಸೆಯುವ ಮೂರು ಬಾಣಗಳನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸದೆ ಹೋದರೆ ನಿನ್ನ ರಥದಲ್ಲಿ ಮಿನುಗುತ್ತಾ ಇರುವ ಆರಾಧ್ಯ ದೇವನಾದ ಶ್ರೀಕೃಷ್ಣನ ಪಾದ ನಂಬಿದ ಡಿಂಗರಿಗನಲ್ಲವೆಂದು ತಿಳಿ ಬೇಕೆ. ಮಗವಾರಿಯ
ಯಾಕೆ? ಅಯ್ಯೋ, ಈ ಹಿಂದೆ ನಿನಗೆ ಸಿಗಿದ ಜಯದ್ರಥನ ವಧೆಯ ಕತೆ ಬಂದೊದಗಿತ್ತಲ್ಲ. ಅಯ್ಯೋ, ಈ ಸುಧನ್ವನೆಂದರೆ ಸಾಮಾನ್ಯವನೆಂದು ತಿಳಿದೆಯ? ಏನು ಅಸಾಮಾನ್ಯ? ಮಹಾ ಸತ್ಯಸಂಧ, ಹಾ. ಅದ್ಭುತ ಧೈರ್ಯಶಾಲಿ. ಇವನನ್ನು ಯಾರಿಂದಲೂ ವಧಿಸುವುದು ಅಸಾಧ್ಯ. ಆ? ಅಷ್ಟೇ ಸರಿಯೇ, ಮತ್ತೆ? ಶ್ರೀರಾಮಚಂದ್ರನಂತಹ ಪಿತೃವಾಕ್ಯ ಪರಿಪಾಲಕರು ಹಾ. ಅನ್ಯತಾ ಭಾವದಿಂದ ಹಾ. ಭಗವಂತನನ್ನು ಜ್ಞಾನಿಸುವ ಹ್ಮ್ ಭಕ್ತಾಗ್ರಣಿ. ಇವನು ಉತ್ತಮ ವೃತ್ತಾನುಷ್ಠಾನವುಳ್ಳವನು. ಹಾ. ಏಕಪತ್ನಿಯ ವೃತವನ್ನು ಹಾ. ಸಾಂಗವಾಗಿ ಪರಿಪಾಲಿಸಿಕೊಂಡು ಬಂದವನು. ಇಂತಹ ಧೀರೋದಾತ್ತ ವ್ಯಕ್ತಿಯನ್ನು ಹಾ. ತ್ರಿಮೂರ್ತಿಗಳು ಮುನಿದರು ವಧಿಸುವುದು ಸುಲಭವಲ್ಲ. ತಿಳಿದೆಯೋ ನಿನ್ನಯ ಚಿತ್ತದು ಮೂಲಿಕೆಯ ನಿನ್ನೊಲವಾ. ತಿಳಿದೆಯೋ ನಿನ್ನಯ ಚಿತ್ತದ ಮೂಲಿಕೆಯ ನಿನ್ನೊಲವಾ. ಹೇ ದೇವ, ಶರಣಜನ ಸಂಜೀವ, ಪರಾತ್ಪರಮೂರ್ತಿ, ಜಗತ್ ಕಲ್ಯಾಣಕಾರಕನಾದ ನಿನ್ನ ಚಿತ್ತಕ್ಕೆ ವೇದನೆ ಆಗುವ ಕಾರ್ಯ ನಿಮ್ಮ ಭಕ್ತರಿಂದ ಆಗಬಾರದಿತ್ತು. ಅದು ನಡೆದು ಹೋಯಿತು. ಆದ್ದರಿಂದ ನೀನೀಗ ಬೇಸರಿಸಲಾಗದು. ಈ ಲೋಕದಲ್ಲಿ ಭೋಗ ಭಾಗ್ಯಗಳಾಗಲಿ, ಅವುಗಳ ಅನುಭವಕ್ಕಾಗಿರುವ ಈ ದೇಹವಾಗಲಿ ಸತ್ಯ ಧರ್ಮ ಕೀರ್ತಿಗಳು ಮಾತ್ರ ಸ್ಥಿರವೆಂದು ತಿಳಿದಿದ್ದೇನೆ. ಹೇ ದೇವ, ಸಮಸ್ತ ಐಶ್ವರ್ಯಕ್ಕೆ ಅಧಿದೇವತೆಯಾಗಿರುವ ಮಹಾಲಕ್ಷ್ಮಿಗೆ ನೀನೇ ಪತಿ ಎನಿಸಿರುವೆ. ಈ ಮೊದಲೇ ನಿನ್ನ ಭಕ್ತರಾದ ಪಾಂಡವರನ್ನು ಮಮ ಪ್ರಾಣಾಹಿ ಪಾಂಡವ ಎಂದು ಹೇಳಿ ಸಮಸ್ತ ಗಂಡಾಂತರಗಳಿಂದ ರಕ್ಷಿಸುತ್ತಾ ಇರುವೆ. ಆದ್ದರಿಂದ ನಿನ್ನನ್ನು ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎಂದು 3 ಲೋಕಗಳು ಕೊಂಡಾಡುತ್ತಾ ಇವೆ. ಆದ್ದರಿಂದ ನಿನ್ನ ಘನವಾದ ಬಿರುದಿಗೆ ಕೊರತೆ ಆಗಬಾರದು. ಅದಕ್ಕಾಗಿ ಕೈಗೊಂಡ ಕಾಳಗದಲ್ಲಿ ಮುಂದಿಟ್ಟ ಹೆಜ್ಜೆ ಹಿಂದೆಳೆದೆ ಈ ದೇಹವನ್ನು ನಿನ್ನ ಪಾದಕ್ಕೆ ಅರ್ಪಿಸಿ ನಿನ್ನ ಪಾದವಿಂದದ ಸಾಯುಜ್ಯವನ್ನು ಪಡೆಯುತ್ತೇನೆ. ಈಗೋ ಈ ಸರಾಘಾತದಿಂದ ನಿನ್ನ ರತಿಗ ಪಾತ್ರ ಗತಿ ಏನಾಗುವುದು? ಅರ್ಜುನ, ನಿನ್ನ ಈ ಪರಬಾಣದಿಂದ ಈ ಸುಧನ ವಧೆ ಆಗಲಾರನು. ಗೋವರ್ಧನಗಿರಿಯನ್ನೆತ್ತಿ ಗೋಕುಲರನ್ನು ಕಾಪಾಡಿದ ಅತುಲ ಪುಣ್ಯವಿದೆ. ಅದನ್ನು ಈ ಶರಕ್ಕೆ ಬಳುವಳಿಯಾಗಿ ಕೊಡುತ್ತಿದ್ದೇನೆ. ಈಗ ಒಡೆ ನೋಡೋಣ. ಇತ್ತೆ ದೇವ ಅಪಾರ ಪುಣ್ಯ ಸಂಪಾದಿಸಿದ ಕಥೆಯನ್ನ ಕೇಳಿಬಲ್ಲೆ. ಈ ಪುಣ್ಯವನ್ನೆಲ್ಲ ಈ ಪಾರ್ಥನ ಶರಕ್ಕೆ ದಾರಿ ಎರೆದು ಕೊಟ್ಟೆ ಅಲ್ಲ. ಒಳ್ಳೆಯದಾಯಿತು. ಈ ಶರವನ್ನು ನಾನೀಗ ಕತ್ತರಿಸಿ ಹೋದರೆ ನಿನ್ನ ಶರಣ ನಂಬಿದ ಶರಣವೆಲ್ಲವೆಂದು ತಿಳಿ. ಅದನ್ನ ಬಿಡು ಶರ. ಉಳಿದಿರುವ 2ನೇ ಶರದಿಂದ ನಿನ್ನ ಶಿರವನ್ನು ಧರೆಗೊಳಿಸುತ್ತೇನೆ. ಒಲಿದು ಕೃಷ್ಣಾವತಾರ
ಶ್ರೀಕೃಷ್ಣ ಅವತಾರದಲ್ಲಿ ಹಾ. ಹಚ್ಚಿದ ಪುಣ್ಯವನ್ನು ಹಾ. ಈಶ್ವರಕ್ಕೆ ಬಳುವಳಿಯಾಗಿ ಕೊಡುತ್ತಿದ್ದೇನೆ. ಈಗ ಅವರ ನೋಡೋಣ. ಭೋಗದಳು ಕೃಷ್ಣಾವತಾರದಲ್ಲಿ ಬಹು ಪ್ರಯಾಸದಿಂದ ಧರ್ಮೋದ್ಧಾರಗೈದು ಅಪಾರ ಪುಣ್ಯವನ್ನು ಈ ಪಾರ್ಥನ ಶರಕ್ಕೆ ದಾಳಿ ಎಳೆದು ಕೊಟ್ಟೆಯಲ್ಲ. ಹಾ. ಒಳ್ಳೆಯದಾಯಿತು. ಈ ದಿವ್ಯವಾದ ಬಾಣವನ್ನು ನಾನೀಗ ಕತ್ತರಿಸದೆ ಹೋದರೆ ನನ್ನ ಶಪಥ ಅವತರಿಸಿರಬೇಕು. ಮಹಾಪತಿ ಹೃದಯಾದ ಅರುಂಧತಿ ದೇವಿಯನ್ನು ಹಾ. ಕೂಡಿದ ವಸಿಷ್ಠರನ್ನು ಕೊಂದ ಮಹಾಪಾಪಿಗೆ ಯಾವ ದುರ್ಗತಿ ಪ್ರಾಪ್ತವಾಗುವುದು ಹಾ. ಅಂತ ದುರ್ಗತಿ ಪ್ರಾಪ್ತವಾಗಿ ಅರ್ಜುನ ಓ ಮುಂದೆ ಸುಧನ್ವ, ಒಂದು ಶರ ಎರಡು ಶರಗಳು ಹೋದರೆ ಏನಾಯ್ತಂತೆ? ಉಳಿದಿರುವ ಒಂದೇ ಒಂದು ಶರದಿಂದ ನಿನ್ನ ಶಿರವನ್ನು ಧರೆ ಶ್ರೀರಾಮನ ಅವತಾರದಲ್ಲಿ ರಾವಣಾದಿ ದುಷ್ಟಕೋಟಿಯನ್ನು ವಧಿಸಿ ಲೋಕದ ಸಜ್ಜನರನ್ನು ಹಾಗೂ ದೇವತೆಗಳನ್ನು ಕಾಪಾಡಿದ ಅತುಲ ಪುಣ್ಯ ರಾಶಿ ಇದೆ. ಅದನ್ನು ಈಶ್ವರಕ್ಕೆ ಬಳುವಳಿಯಾಗಿ ಕೊಡುತ್ತಿದ್ದೇನೆ. ಅಷ್ಟೇ ಸಾಲದು, ಆದಿಯಲ್ಲಿ ಬ್ರಹ್ಮ, ಅಂತ್ಯದಲ್ಲಿ ರುದ್ರ, ಮಧ್ಯದಲ್ಲಿ ಮಹೇಶ್ವರನ ಶಕ್ತಿಯನ್ನು ಆವಹಿಸುತ್ತೇನೆ. ಆದ್ದರಿಂದ ಬಹುಭಾರಗೊಂಡ ಶರವನ್ನೆತ್ತಿ ಪ್ರಯೋಗಿಸಲು ಶಕ್ತಿಯನ್ನು ಕೂಡ ಅನುಗ್ರಹಿಸಿದ್ದೇನೆ. ಪ್ರಣವ ಮಂತ್ರವನ್ನು ಅಭಿಮಂತ್ರಿಸಿ ಒಡನೋಡೋಣ. ಕಂಡವಿಲ್ಲದ ಭಕ್ತರ ಮೇಲೆ ಕರುಣೆ ಅಪಾರವೆಂದು ಅಕ್ಷರಶಃ ಸತ್ಯವೆಂದು ಸಿದ್ಧವಾಯಿತು. ಅರ್ಜುನನಿಂದ ಹೆಸರಲ್ಪಡುವ ಎಲ್ಲ ಸರಗಳಿಗೂ ನಿನ್ನ ಅಪಾರವಾದ ಪುಣ್ಯವನ್ನಿತ್ತಿರುವೆ. ಅವುಗಳನ್ನೆಲ್ಲ ಖಂಡಿಸಿದವ ನಾನು. ಅದರಲ್ಲಿ ಅಡಕವಾಗಿದ್ದ ಪುಣ್ಯವನ್ನು ಸೂರೆಗೊಂಡವ ನಾನು ನರನು. ನೀನೇ ಎಂಬುದಕ್ಕೆ ಅನುಮಾನವೇ ಇಲ್ಲ. ಹಾಗಾದರೆ ನಾನಿಂದು ಧನ್ಯ, ಪರಮ ಧನ್ಯ. ಅರ್ಜುನನಿಂದ ಬಿಡಲ್ಪಡುವುದಾದ ಮೂರನೇದು ನಾನೀಗ ಬರುತ್ತಿರುವಾಗಲೇ ಕತ್ತರಿಸಿದ ಹೋದನಾದರೆ ಎದ್ದ ಮಾತೆಯಾದ ಸುಗರ್ಭಾದೇವಿಗೆ ಪುತ್ರನೇ ಅಲ್ಲ, ಸಾವಿಮಣಿ ಪ್ರಭಾವತಿಯು ನನ್ನನ್ನು ಗಂಡನೆಂದು ಹೇಳಿಕೊಳ್ಳಲಾರಳು. ಅಷ್ಟೇ ಸರಿಯಲ್ಲ. ಕ್ಷೇತ್ರೋಪವಾಸವಿದ್ದು ಪರಮ ಪವಿತ್ರ ಶಿವರಾತ್ರಿ ದಿವಸ ಕಾಶಿ ವಿಶ್ವೇಶ್ವರನ ಗುಡಿಯನ್ನು ಸೇರಿ ಜಗದೀಶ್ವರನನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸುತ್ತಿರುವ ಬ್ರಾಹ್ಮಣನನ್ನು ಹಿಡಿದೆಳೆದು ಮಹಾಪಾಪಿಗೆ ಯಾವ ದುರ್ಗತಿ ಪ್ರಾಪ್ತವಾಗುವುದು ಅಂತ ದುರ್ಗತಿ ಪ್ರಾಪ್ತವಾಗಲಿ. ಅದನ್ನ ಬಿಡಿಸರ
ಎಂಬ ಹಾ. ಕ್ಷತ್ರಿಯ ತರಳರಲ್ಲಿ ಹಾ. ಜನ್ಮ ಒಂದು ಅಮೂಲ್ಯ ರತ್ನ ಭಕ್ತಿ ಮಾರ್ಗದಲ್ಲಿ ನನ್ನನ್ನು ಆರಾಧಿಸಿ ಕೊನೆಯ ಹಂತದಲ್ಲಿ ಆತ್ಮಾರ್ಪಣೆ ಮಾಡಿಕೊಂಡ ಹಾ. ಈತನು ಮೋಕ್ಷಕ್ಕೆ ಹಾ. ನಿಜವಾದ ಸತ್ವಾರ್ಥನೆಂಬಲ್ಲಿ ಅನುಮಾನವೇ ಇಲ್ಲ. ಹೌದು. ಅರ್ಜುನನ ಶರದಿಂದ ಹಾ. ತುಂಡರಿಸಲ್ಪಟ್ಟ ಶಿರವು ನನ್ನನ್ನೇ ಧ್ಯಾನಿಸುತ್ತಾ ಹಾರಿ ಬಂದು ನನ್ನ ಪಾದ ಮೂಲದಲ್ಲಿ ಬಿದ್ದಿದೆ. ಹಾ. ಅದನ್ನೆತ್ತಿ ಹಾ. ಅದರಲ್ಲಿರುವ ಆತ್ಮಜ್ಯೋತಿಯನ್ನು ನನ್ನಲ್ಲಿ ಐಕ್ಯಪಡಿಸಿಕೊಂಡು ಹಾ. ಹಂಸಧ್ವಜನಿರುವಲ್ಲಿ ಎಸೆದು ಬಿಡುತ್ತೇನೆ. ಭಕ್ತೋತ್ತಮರಿಂದ ಕೂಡಿದ ಲೋಕಕ್ಕೆ ಹಾಗೂ ಈ ಕಥೆಯನ್ನು ಕೇಳಿದವರಿಗೂ ನೋಡಿದವರಿಗೂ ಆಡಿಸಿದವರಿಗೂ ಆಡಿದವರಿಗೂ ಮಂಗಳವಾಗಲಿ.